ನಮಗೆ ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರೆ, ಸೊ ಹೇಗೆ ಅಪ್ರೋಚ್ ಮಾಡ್ತಾರೆ ಬಿಗ್ ಬಾಸ್ ಅವರು, ಹೆಂಗ್ ಕಾಲ್ ಬಂದಾಗ ಹೇಗಿತ್ತು ನಿಮ್ ರಿಯಾಕ್ಷನ್, ಬಿಕಾಸ್ ಅದು ನಮಗೆ ಗೊತ್ತಿರಲ್ಲ. ಸೊ ಹೇಗಿತ್ತು ನಿಮ್ಗೆ ಫಸ್ಟ್ ಟೈಮ್ ಬಿಗ್ ಬಾಸ್ ಅನ್ಕೊಂಡಿದ್ರ ಬಿಗ್ ಬಾಸ್ ಹೋಗ್ಬೇಕು ಅಂತ? ಬಿಕಾಸ್ ನಿಮ್ ಕೊಲೀಗ್ಸ್ ಎಷ್ಟೊಂದ್ ಜನ ನೀವ್ ನೋಡಿರ್ತೀರಾ ಬಿಗ್ ಬಾಸ್ ನಲ್ಲಿ ಹಿಂದಿನ ಸೀಸನ್ಗಳಲ್ಲಿ. ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಬಿಗ್ ಬಾಸ್ ಹೋಗ್ತೀನಿ ಅಂತ, ಬಿಕಾಸ್ ನಾನು ಬಿಗ್ ಬಾಸ್ ಶೋವಿನ ಫಾಲೋವರ್ ಅಲ್ಲ, ಫಾಲೋವರ್ ಇರಲಿಲ್ಲ ಮುಂಚೆ. ನಾನು ಅಷ್ಟೇ ಅಲ್ಲಿ ಎಪಿಸೋಡ್ಸ್ ನೋಡ್ತಾ ಇದ್ದೆ ಕೆಲವೊಂದು, ಬಟ್ ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾನಲ್ಲಿ ಮೀಮ್ಸ್ ಬರುತ್ತೆ ಅದೆಲ್ಲ ನೋಡ್ತಾ ಇದ್ದೆ. ಬಟ್ ಈ ಬಿಗ್ ಬಾಸ್ ಅಂತ ಫಸ್ಟು ಇವ್ರು ಫೋನ್ ಮಾಡಿಬಿಟ್ಟು ಈ ಥರ ಬಿಗ್ ಬಾಸ್ ಇದೆ, ದ ಫಸ್ಟ್ ಪರ್ಸನ್ ಹೂ ಕಾಲ್ಡ್ ಮೀ ಸೈಡ್, ನಾನು ನಿಮ್ಮನ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀನಿ, ನಿಮ್ಮ ಕಾಂಟೆಂಟ್ ತುಂಬ ಇಷ್ಟ, ನೀವು ಮಾತಾಡೋ ರೀತಿ ತುಂಬ ಇಷ್ಟ, ಸೊ ವೈ ಡೋಂಟ್ ಯು ಕಮ್ ಬಿ ಅ ಪಾರ್ಟ್, ಏನೋ ಒಂದು ಮಾಡ್ಬೋದು ಬಿಗ್ ಬಾಸಲ್ಲಿ, ತಲೆಹರಟೆ ಮಾಡ್ಬೋದು ಅಂತ. ನಾನು ಸರಿ ಓಕೆ ಗೋ ಫಾರ್ ಇಟ್, ನೋಡೋಣ ಅಂತ. ಈಗ ಸದ್ಯಕ್ಕೆ ಏನು ಹೋಪ್ಸ್ ಇಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸರಿ ಓಕೆ ವಾಟ್ ಎವರ್, ನಿಮ್ಮಿಷ್ಟ ಅಂತ ಹೇಳ್ಬಿಟ್ಟು ಅದು ಹೋಗ್ತಾ ಅದು ಆ್ಯಕ್ಚುಲಿ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಆ್ಯಕ್ಚುಲಿ ಫೈನಲೈಸ್ ಮಾಡಿಬಿಟ್ರು. ಐ ಕಾಂಟ್ ಇಮ್ಯಾಜಿನ್, ನೂರಾರು ಜನರಲ್ಲಿ ನನ್ನ ಹೆಸರು ಫೈನಲೈಸ್ ಮಾಡಿದ್ರು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು. ಅದು ತುಂಬ ಖುಷಿಯಾದ ವಿಚಾರ. ತುಂಬ ಜನರಿಗೆ, ಇನ್ಫ್ಯಾಕ್ಟ್ ಈ ಕಲರ್ಸಲ್ಲೂ ಅಷ್ಟೇ ತುಂಬ ಜನರಿಗೆ ನನ್ನ ಮೇಲೆ ಹೋಪ್ಸ್ ಇತ್ತು, ಈ ನನ್ನ ಮಗ ಫೈನಲಿಸ್ಟ್ ಹೋಗೋ ವ್ಯಕ್ತಿ, ಇಲ್ಲಿ ಕೂತ್ಕೊಳ್ಳೋ ಇವನಲ್ಲ, ನೀನು ಅದೇ ಹೇಳಿದ್ರು, ನೀನು ಗೆಲ್ತೀಯೋ ಇಲ್ವೋ ಗೊತ್ತಿಲ್ಲ, ಬಟ್ ಫೈನಲ್ಸ್ವರೆಗೂ ಹೋಗ್ತೀಯಾ, ಆ ಥರದ ವ್ಯಕ್ತಿ ನೀನು ಅಂತ. ಯಾಕೆ ಈ ಥರ ಆಯಿತು ಅಂತ ಸ್ವಲ್ಪ ನನಗೂ ಆ ಒಂದು ಗೊಂದಲ ಕಾಡ್ತಾ ಇದೆ. ಮೇ ಬಿ ನನ್ನ ಜೊತೆ ಇದ್ದಂತಹ ಜಂಟಿ ಕೂಡ ಅದರಲ್ಲಿ ಒಂದು ಕಾರಣ ಅಂತ ಹೇಳ್ಬೋದು.